ಇದೆ ಅಂದ ಮೇಲೆ ಕೆರೆ ಕಟ್ಟೆಗಳು ಇರಬೇಕು ಅಂತ ಹೇಳ್ತಾರೆ. ಕಾರಣ ಅದೇ ಕೆರೆ ಕಟ್ಟೆಯಿಂದ ಗ್ರಾಮದ ಜನ ಬದುಕ್ತಾರೆ, ಜಾನುವಾರುಗಳು ಕೂಡ ಬದುಕುತ್ತೆ. ಬಟ್ ಈ ಗ್ರಾಮಕ್ಕೆ ಇರುವಂತಹ ಕೆರೆನೇ ಕಂಟಕ ಆಗ್ಬಿಟ್ಟಿದೆ ಅಂತೆ. ಗ್ರಾಮದ ಜನರ ಜೀವಕ್ಕೆ ಕಂಟಕ ಆಗ್ತಾ ಇರುವಂತಹ ಕೆರೆ ಯಾವುದು, ಯಾವ ಗ್ರಾಮದಲ್ಲಿ ಇದೆ ಈ ಕೆರೆ, ಏನ್ ಸಮಸ್ಯೆ ಆಗ್ತಾ ಇದೆ, ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮ. ಮೈಸೂರು ಅರಸರು ಅಂದಾಜು 300 ಎಕರೆಗೂ ಅಧಿಕ ವಿಸ್ತೀರ್ಣದಲ್ಲಿ ಈ ಕೆರೆಯನ್ನ ನಿರ್ಮಿಸಿದ್ದರು. ಇದೀಗ ಕೆರೆ ಸಂಪೂರ್ಣ ಕಲುಷಿತಗೊಂಡು ಗಬ್ಬೆದು ನಾರ್ತಾ ಇದೆ. ಚಳ್ಳಕೆರೆ ನಗರದ ವಿವಿಧ ವಾರ್ಡ್ಗಳಿಂದ ಹರಿತಾ ಇರುವ ಡ್ರೈನೇಜ್ ವಾಟರ್, ಚರಂಡಿ ನೀರು ಈ ಕೆರೆಗೆ ಹರಿತಾ ಇದೆ. ಇದರಿಂದ ಕೆರೆ ಮಲಿನಗೊಂಡಿದ್ದು ಸಂಪೂರ್ಣ ಕೊಳಚೆ ನೀರು ಇಡೀ ಕೆರೆಯನ್ನೇ ಆವರಿಸಿದೆ. ಚಳ್ಳಕೆರೆ ನಗರಸಭೆಯಿಂದ ಚಳ್ಳಕೆರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಯಿಂದ ವೇಸ್ಟೇಜ್ ವಾಟರ್ ಇರುತ್ತಲ್ಲ, ಅದರ ಏರ್ ಪೊಲ್ಯೂಷನ್ ಸಂಬಂಧಪಟ್ಟ ಎಲ್ಲ ಬಂದು ಈ ನಗರಂಗೆರೆ ಕೆರೆಯಲ್ಲಿ ಸ್ಟಾಕ್ ಆಗಿಬಿಟ್ಟು ಕೆರೆ ಕಂಪ್ಲೀಟ್ ಮಾಲಿನ್ಯ ಆಗಿದೆ. ಇನ್ನು ಈ ಸಮಸ್ಯೆ ಉದ್ಭವಿಸಿ ವರ್ಷಗಳೇ ಉರುಳಿದ್ರೂ ಯಾವುದೇ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಅಲ್ಲದೆ ಕೆರೆಯಂಚಿನಲ್ಲಿರುವ ಜಮೀನುಗಳಲ್ಲಿ ಬೆಳೆಗಳು ನಾಶವಾಗ್ತಾ ಇವೆ. ಇದರಿಂದ ರೈತರಿಗೆ ಲಕ್ಷಾಂತರ ಹಣ ನಷ್ಟವಾಗ್ತಾ ಇದೆ. ಚಳ್ಳಕೆರೆ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ನಗರಂಗೆರೆ ಗ್ರಾಮದ ಕೆರೆ ಕಲುಷಿತಗೊಂಡು ಜಲಮಾಲಿನ್ಯ ಸೃಷ್ಟಿಯಾಗಿದೆ. ಇದರಿಂದ ಗ್ರಾಮದ ಜನರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲೇ ದಿನ ಕಳೆಯುತ್ತಿದ್ದಾರೆ. ತೋಟಗಳು ಈಗ ಮುಂಚೆ ಎಲ್ಲ ಡ್ರೈನೇಜ್ ಇದ್ವು, ಈಗ ಡ್ರೈನೇಜ್ ಇಲ್ಲ. ಎಲ್ಲ ಇದು ಸೇಫ್ ಆಗ್ಬಿಟ್ಟು ಯಾವ ಏರಿ ಬಿಡೋದಲ್ಲಿ ಯಾವ ರೈತರು ಯಾವ ಬೆಳೆನೂ ಬೆಳೀತಿಲ್ಲ. ಎಲ್ಲ ನೀರು ತುಂಬ್ಕೊಂಡು ಹೋಗ್ಬಿಡುತ್ತಲ್ಲ. ಇಲ್ಲ ಸುಮಾರು ಒಂದು 200ರಿಂದ 300 ಎಕರೆ ನೀರಾವರಿ ಏನೂ ಮಾಡಕ್ಕೆ ಬರ್ತಿಲ್ಲ. ಎಲ್ಲ ಆಪ್ ಬೆಳೆದ್ಬಿಟ್ಟು ಜೋಬ್ ಬೆಳೆದು. ಇನ್ನಾದರೂ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ವಿಷವಾಗಿರೋ ಕೆರೆ ನೀರನ್ನ ಶುದ್ಧೀಕರಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಲಿ ಅನ್ನೋದೇ ನಮ್ಮ ಆಶಯ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.